ಇವಳು ಬೆಡ್ ಇದೆ, ಇಲ್ಲಿ ಮಲಗಿಸ್ತೀನಿ ಇವಳನ್ನ. ಇವಳಿಗೆ ಹಾಸಿರೋದು ತಗೊಂಡಿದ್ದೀನಿ. ಕೆಲವೊಬ್ಬರಿಗೆ ಅಂದರೆ ಏನು ಹೇಳ್ತೀನಿ ಅಂದರೆ, ಕೆಲವೊಬ್ಬರಿಗೆ ಅಂದರೆ ಕಾಂಪಿಟೇಟರ್ಸ್ ಆಗ್ಬಿಡ್ತಾರೇನೋ, ಹೇಳ್ಕೊಡ್ತಾರಲ್ಲ ಕೋಚಿಂಗ್, ನಮಗೆ ಒಂದು ಕೋರ್ಸ್ ಹೇಳ್ಕೊಡೋರಿಗೆ ಕೆಲವೊಬ್ಬರಿಗೆ ಏನು ಭಯ ಇರುತ್ತೆ ಅಂದರೆ, ನಾವು ಕಲಿಸ್ಕೊಟ್ರೆ ಅಂದರೆ ನಾನೇ ಒಂದು ಟೈಲರಿಂಗ್ ಒಂದು ಟೀಚಿಂಗ್ ಕ್ಲಾಸ್ ಇಟ್ಟಿರ್ತೀನಿ, ಕೋರ್ಸ್ಗೆ ನಾನು ಟೀಚರ್ ಆಗಿರ್ತೀನಿ. ಸೊ ಹೇಳ್ಕೊಡ್ತಾ ಇರ್ತೀನಿ. ಅವಾಗ ನನಗೇನು ಭಯ ಇರುತ್ತೆ, ಸ್ವಲ್ಪ ಇವಳು ಇಂಟೆಲಿಜೆಂಟ್ ಇದ್ದಾಳೆ, ನಾವು ಹೇಳ್ಕೊಟ್ರೆ ತುಂಬ ನನಗಿಂತ ಮುಂದೆ ಹೋಗಿ ನಮಗೆ ಕಾಂಪಿಟೇಟರ್ ಆಗಿಬಿಡ್ತಾಳೇನೋ, ನಮಗಿಂತ ಜಾಸ್ತಿ ತಿಳ್ಕೊಂಡ್ಬಿಡ್ತಾಳೆ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಕೂಡ ಇರುತ್ತೆ. ಗುರುಬ್ರಹ್ಮ ಗುರುದೇವ ಮಹೇಶ್ವರ ಅಂತ ಹೇಳ್ತಾರಲ್ಲ, ಹಾಗೆ ಗುರು ಇದ್ದವ್ರಿಗೆ ಆ ಭಯ ಇರಬಾರ್ದು ಅಂತ ಹೇಳ್ತೀನಿ. ತುಂಬ ಜನಕ್ಕಿರಲ್ಲ, ಆದರೆ ಕೆಲವೊಬ್ಬರಿಗೆ ಕಾಂಪಿಟೇಷನ್ ಇವಾಗ ಯಾವ ಫೀಲ್ಡಲ್ಲಿ ಇಲ್ಲ ಹೇಳಿ. ಇಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಒಂದು ಇದರಲ್ಲಿ ಒಂದು ದೊಡ್ಡ ಗೋಲ್ಡ್ ಜ್ಯುವೆಲ್ರಿ ಶೋರೂಮ್ಗಳು ಎಷ್ಟಿದೆ ಬೆಂಗಳೂರಲ್ಲಿ. ಇವತ್ತು ಒಂದಿರುತ್ತೆ, ಇನ್ನೊಂದು ನಾಳೆ ಅದಕ್ಕಿಂತ ದೊಡ್ಡದು ಬರುತ್ತೆ. ಹಾಗೆ ಆನ್ಲೈನ್ ಶಾಪಿಂಗೂ ಏನು ಕಡಿಮೆ ಇಲ್ಲ. ಸೊ ಬಿಸ್ನೆಸ್ ಅಂತೂ ಸಿಕ್ಕಾಪಟ್ಟೆ ನಾಗಾಲೋಟ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ, ಜಾಸ್ತಿ ಇದೆ. ನಮಗಿರೋ ಕಸ್ಟಮರ್ ನಮಗಿದ್ದೇ ಇರ್ತಾರೆ. ನಾವು ಎಷ್ಟೇ ಕಾಂಪಿಟೇಟಿವ್ ಇದ್ರೂ ನಾವು ಯಾವ ಥರ ನಮ್ಮ ಬಿಸ್ನೆಸ್ನ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು ತಿಳ್ಕೊಂಡಿರ್ಬೇಕು. ಡಿಜಿಟಲ್ ಮೀಡಿಯಾ ಅನ್ನೋದು ಇರುತ್ತಲ್ಲ, ಸೊ ಅದನ್ನು ನಾವು ಏನು ಟೆಕ್ನಾಲಜಿ ಯಾವ ಥರ ಮುಂದೆ ಹೋಗ್ತಾ ಇದೆ, ಫಾರ್ವರ್ಡ್ ಆಗ್ತಾ ಇದೆ, ಅದ್ರ ಜೊತೆಗೆ ನಾವು ಟೆಕ್ನಾಲಜಿ ಜೊತೆಗೆ ಹೋದಾಗ ಆಮೇಲೆ ಏನೋ ಒಂದು ಇದು ಇರಬೇಕು ನೋಡಿ. ಇದಕ್ಕೆ ಲೇಸ್ ತೊಗೊಂಡಿದ್ದೀನಿ, ಇದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ. ಒಂದು ಬರೀ ಟಾಪ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವಾಗ ನೋಡಿ, ನಮ್ಮ ತಾತ ನಮ್ಮ ತಂದೆ ಎಲ್ಲ ಅವರು ಜ್ಯುವೆಲರ್ಸೇ, ಗೋಲ್ಡ್ ಸ್ಮಿತ್. ನಮ್ಮ ತಂದೆ ಗೋಲ್ಡ್ ಸ್ಮಿತ್ತು. ನಮಗೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲ ಚೆನ್ನಾಗಿ ನಡೀತದೆ, ಭಗವಂತ ಅವ್ರಿಗೆ ಚೆನ್ನಾಗಿಡ್ಲಿ ಯಾವಾಗಲೂ ಅಂತಲೇ ನಾವು ಕೇಳ್ಕೊಳ್ತೀವಿ. ನೋಡಿ ಈ ಥರ ಲೇಸು, ಇದನ್ನು ನಾನು ನೆನ್ನೆ ತೊಗೊಂಡು ಬಂದೆ. ಈ ಲೇಸ್ನ ನಾವು ನೆಕ್ಗೆ, ಸ್ಲೀವ್ಸ್ಗೆ ಮತ್ತು ಒಂದೇನು ಘೇರ್ ಇರುತ್ತಲ್ಲ, ಇದು ಚೂಡಿದಾರ್ದು ಘೇರ್ ಇಲ್ಲಿ ಬರುತ್ತಲ್ಲ, ಇದು ಘೇರು, ಅಲ್ಲಿ ನಾವು ಈ ಥರ ಒಂದು ಲೇಸ್ ಕೊಟ್ಟು ನಾವು ಇದನ್ನು ಮಾಡಿದಾಗ, ಡಿಸೈನರ್ ಆಗಿ ಮಾಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಕಾಂಪಿಟೇಷನ್ ಆಗಿಬಿಡುತ್ತೆ, ನನಗಿಂತ ಇವಳು ಜಾಸ್ತಿ ಕಲ್ತ್ಕೊಂಡ್ಬಿಡ್ತಾಳೆ, ನನಗಿಂತ ಜಾಸ್ತಿ ತಿಳ್ಕೊಂಡ್ಬಿಡ್ತಾಳೆ ಅನ್ನೋದು ಇನ್ಸೆಕ್ಯೂರಿಟಿ ಫೀಲಿಂಗು ಇರಬಾರ್ದು. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅಲ್ಲಿ ಏನಾಗುತ್ತೆ, ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ. ಹಾಗೆ ಇವಾಗ ನೋಡಿ, ನಮ್ಮ ಟೀಚರ್ಗಳು, ನಮ್ಮ ಸ್ಕೂಲ್ ಟೀಚರು, ಪ್ರೊಫೆಸರು, ಲೆಕ್ಚರರ್ಸು ಎಲ್ಲ ಅವ್ರ ಸ್ಟೂಡೆಂಟ್ಸ್ ಮುಂದೆ ಬಂದರೆ ಅವ್ರಿಗೆ ಖುಷಿ ಇರುತ್ತೆ, ತುಂಬ ಖುಷಿ ಇರುತ್ತೆ. ಅವರಷ್ಟು ಖುಷಿ ಪಡೋರಿಲ್ಲ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಅಲ್ವಾ. ಹಾಗೆಯೇ ನೋಡಿ, ಇದು ಲೇಸ್, ಇದು ಸ್ಲೀವ್ಸ್ಗೆ ಕಟ್ ಮಾಡಿರೋದು ನಾನು ಹೊಲಿತಾ ಇದ್ದೀನಿ. ನನಗೆ ಶೂಟಿಂಗ್ ಮಾಡೋಕ್ಕೆ ಫುಲ್ ಸ್ಟಿಚಿಂಗ್ ಎಲ್ಲನೂ ಇವಾಗಲೇ ಸಾಧ್ಯ ಆಗ್ತಾ ಇಲ್ಲ, ಯಾಕೆಂದರೆ ಟ್ರೈಪಾಡು ಆಮೇಲೆ ಗಾಳಿ ಒಂದು ಬರುತ್ತೆ, ಅದೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಕಟ್ಟಿಂಗ್ ಎಲ್ಲ ಒಂದು ಸಾರಿ ನಾನು ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ, ನಾನು ಯಾವ ಥರ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ. ಆಮೇಲೆ ಇದು ಪ್ಯಾಂಟ್ ಸ್ಟಿಚ್ ಮಾಡಿದೆ, ಇದಕ್ಕೆ ಎಲಾಸ್ಟಿಕ್ ತಂದಿದ್ದೀನಿ. ಈ ಪ್ಯಾಂಟು, ಇದು ಪಲಾಜೋ ಪ್ಯಾಂಟ್ ಸ್ಟಿಚ್ ಮಾಡಿದ್ದೀನಿ. ಅದೇ ಒಂದು ಚೆನ್ನಾಗಿರುತ್ತೆ. ಯಾವಾಗಲೂ ಪಂಜಾಬಿ ಪ್ಯಾಂಟ್ಗಿಂತ ಪಲಾಜೋ ಪ್ಯಾಂಟೇ ಇರಲಿ ಅಂದ್ಬಿಟ್ಟು ಉಲ್ಟಾ ಮಾಡಿದ್ದೀನಿ, ಯಾಕೆಂದರೆ ಎಲಾಸ್ಟಿಕ್ ಹಾಕಿ ಇನ್ಸಾರಿ ಸ್ಟಿಚ್ ಮಾಡಿ ಸ್ವಲ್ಪ ಓವರ್ಲಾಕ್ ಎಲ್ಲ ಮಾಡಬೇಕು. ಪಲಾಜೋ ಪ್ಯಾಂಟು ತುಂಬ ಟ್ರೆಂಡ್ ಆಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡೋಕ್ಕೂ ಈಸಿಯಾಗಿರುತ್ತೆ, ಗಿಟ್ಟೋದೆಲ್ಲನೂ ಇರಲ್ಲ. ಇಲಾಸ್ಟಿಕ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲಾಸ್ಟಿಕ್ ತೊಗೊಂಡಿದ್ದೀನಿ, ಇದಕ್ಕೆ ಎಷ್ಟು ಸಾಕಾಗುತ್ತೋ ಅಷ್ಟು ನೋಡಿ ಮಾಡೋದು. ಆಮೇಲೆ ಇನ್ನೊಂದು, ನಾನು ಒಂದಿಷ್ಟು ಒಂದು ಪ್ರೀವಿಯಸ್ ವ್ಲಾಗಲ್ಲೂ ಶೇರ್ ಮಾಡಿದೆ, ಅಜ್ರಕ್ಕು, ಆಮೇಲೆ ಬಾಗೂರು, ಆಮೇಲೆ ಇನ್ನೊಂದು ಅಜ್ರಕ್ಕು, ಬಾಗೂರು, ಕಾಲಂಕರಿ, ಆಮೇಲೆ ವನಸ್ಪತಿ ಆಯಿಲ್ ಪ್ರಿಂಟಿಂಗ್ ಅಂತೆ, ವನಸ್ಪತಿ ಆಯಿಲ್ ಪ್ರಿಂಟಿಂಗು ಸ್ವಲ್ಪ ತೊಗೊಂಡು ಬಂದಿದ್ದೆ ನಾನು. ಜಾಮ್ದಾನಿ, ಅಜ್ರಕ್ಕು, ಬಾಗೂರು, ಇಕ್ಕಾತು,
ಇದು ಅಜ್ರಕ್ಕು ಗೊತ್ತಿಲ್ಲ, ಅಜ್ರಕ್ ಪ್ರಿಂಟಿಂಗು, ಬಾಗೂರು ನೋಡಿ ಇವೆಲ್ಲನೂ. ಇದು ಆಮೇಲೆ ಇವೆಲ್ಲ ಮೆಟೀರಿಯಲ್ ನಾನು ಸ್ಟಿಚ್ ಮಾಡೋಕ್ಕೆ ಕುರ್ತಿಗಳ್ನ ಬರೀ ಟಾಪ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇವಕ್ಕೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋದು ವೈಟ್ ಕಲರ್ ಒಂದು ಪಲಾಜೋ, ವೈಟ್ ಕಲರ್ ಇಲ್ಲ ಸಿಗರೇಟ್ ಪ್ಯಾಂಟ್ಸ್ ಎಲ್ಲ ಬರುತ್ತಲ್ಲ, ಆ ಥರ ಸ್ವಲ್ಪ ಸ್ಟೈಲಿಶ್ ಆಗಿರೋ ಪ್ಯಾಂಟ್ಗಳ್ನ ಹಾಕಿದ್ರೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಕಾಲಂಕರಿ, ಇದು ಅಜ್ರಕ್, ಇದು ಅಜ್ರಕ್ ನೋಡಿ, ಬ್ಲಾಕ್ ಪ್ರಿಂಟಿಂಗ್ ತುಂಬ ಬ್ಯೂಟಿಫುಲ್ ಇರುತ್ತೆ. ಇದೆಲ್ಲನೂ ಒಂದ್ಸರಿ ನಾವು ಫಸ್ಟು ಸಾಲ್ಟ್ ವಾಟರ್ ಕಲ್ಲುಪ್ಪು ನೀರಲ್ಲಿ ಸ್ವಲ್ಪ ನೆನೆಸಿಟ್ಬಿಟ್ಟು ಒಂದು 3 hours ನೆನೆಸಿಟ್ಟು ಆಮೇಲೆ ನಾವು ಮನೆಯಲ್ಲೇ ವಾಶ್ ಮಾಡಿಕೊಂಡ್ರೆ, ತುಂಬ ಸ್ಟ್ರಾಂಗ್ ಡಿಟರ್ಜೆಂಟ್ ಎಲ್ಲ ಹಾಕಬಾರ್ದು, ನೀಟಾಗಿ ಸಾಫ್ಟಾಗಿ ನಾವು ಇದನ್ನು ಕೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಾತ್ರ. ಆಮೇಲೆ ಇದಕ್ಕೆ ಕಾಲರ್ ನೆಕ್ ಇಟ್ಟು ಆಮೇಲೆ ಸ್ಲೀವ್ಸ್ನೂ ಅಷ್ಟೇ ಸ್ವಲ್ಪ ಸ್ಟೈಲಿಶ್ ಆಗಿ ಸ್ಲೀವ್ಸ್ನ ಹೊಲಿದು ಡಬಲ್ ಕಾಲರ್, ಕೋಟ್ ಕಾಲರ್ ಎಲ್ಲ ಇಟ್ಟು ಹೊಲಿದ್ರೆ, ಇದ್ರ ಜೊತೆಗೆ ಪ್ಯಾಂಟ್ ನೀವು ಸಿಗರೇಟ್ ಪ್ಯಾಂಟು ಇಲ್ಲ ಪಲಾಜೋ ಪ್ಯಾಂಟ್ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇದಕ್ಕೆಲ್ಲನೂ ಮ್ಯಾಚಿಂಗ್ ಆಗಿರೋ ಸ್ವಲ್ಪ ಕ್ರೀಮ್ ಕಲರು ಇಲ್ಲ ಪರ್ಪಲ್, ಡಾರ್ಕ್ ಪರ್ಪಲ್ ಬೇಕು ಅಂದರೆ ಹಾಕೋಬೋದು, ವೈಟನ್ನು ಹಾಕ್ಬೋದು ನೋಡಿ. ಇದರಲ್ಲಿ ಯಾವುದು ಒಂದು ಕ್ರೀಮ್ ಕಲರ್ ಬರುತ್ತಲ್ಲ, ಇಲ್ಲಿ ಲೈಟಾಗಿ ಬಾರ್ಡ್ರಲ್ಲಿದೆ ನೋಡಿ, ಆ ಕಲರ್ ಪ್ಯಾಂಟ್ ಆದರೆ ತೊಗೋಬೋದು, ಹಾಕ್ಬೋದು, ಸ್ಟಿಚಿಂಗ್ ಮಾಡ್ಕೋಬೋದು. ಸೊ 3 ಟಾಪ್ಗಳು ನಾವು ಸ್ಟಿಚ್ ಮಾಡ್ತಾ ಇದೀವಿ ಅಂದರೆ 3ಕ್ಕೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗೋ ಥರ ಒಂದು ಇಲ್ಲ 2 ಒಂದು ಪ್ಯಾಂಟ್ ಇದ್ದರೆ ಸಾಕಾಗುತ್ತೆ. ಇದು ನೋಡಿ, ಇದೂ ಇಲ್ಲಿ ಈ ಕಲರ್ ಇದೆಯಲ್ಲ, ಈ ಕಡ್ಡಿ ಈ ಎಲೆ ಇದೆ ನೋಡಿ, ಈ ಕಲರ್ ಇದ್ದರೂ ಪ್ಯಾಂಟ್ ಆಗುತ್ತೆ. ಇದಕ್ಕೆ ಬೇಕು ಅಂದರೆ ನಾವು ಮೆಹಂದಿ ಗ್ರೀನ್ ಕಾಣಿಸ್ತಾ ಇದೆಯಾ ನಿಮಗೆ, ಇಲ್ಲಿ ಗ್ರೀನ್ ಇದೆ ನೋಡಿ, ಗ್ರೀನು ಇಲ್ಲ ಈ ಗ್ರೀನು, ಈ ಗ್ರೀನು, ಈ ಮೆಹಂದಿ ಗ್ರೀನು ಇಲ್ಲ ಇಲ್ಲಿ ಎಡ್ಜಲ್ಲಿರೋದು ಕ್ರೀಮ್ ಕಲರು, ವೈಟ್ ಕ್ರೀಮ್ ಏನೋ ಆ ಕಲರನ್ನು ಪ್ಯಾಂಟ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದೂ ಅಷ್ಟೇ, ಇದಕ್ಕೆ ಪಿಂಕನ್ನು ಹಾಕೋಬೋದು, ಪಿಂಕು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇಲ್ಲ ಈ ಕಲರ್ ಇದೆಯಲ್ಲ, ಇದು ಯಾವ ಕಲರದು ಈ ಎಲೆ, ಆ ಕಲರು ಪಲಾಜೋ ಇಲ್ಲ ಪ್ಯಾಂಟ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದ್ರ ಜೊತೆಗೆ ಏನಾದರೂ ವಿಂಟರ್ ಇದೆ, ಟ್ರಾವೆಲ್ ಹೋಗ್ತಾ ಇದ್ದೀವಿ ಅಂದಾಗ ಕೋಟ್ ಕಾಲರ್ ನಾವು ಸ್ಟಿಚ್ ಮಾಡಿರ್ತೀವಲ್ವ, ಒಂದು ಸ್ಟೈಲಿಶ್ ಆಗಿರೋ ಒಂದು ಸ್ಕಾರ್ಫು ಇಲ್ಲ ಅಂದರೆ ಇದು ಸ್ಟೋಲ್ ಬರುತ್ತೆ, ಸ್ಟೋಲ್ಸ್ ಎಲ್ಲ ಡಿಸೈನರ್ ಸ್ಟೋಲ್ಸ್ ಇರುತ್ತೆ, ಅದು ವೇರ್ ಮಾಡ್ಬೋದು. ಇಲ್ಲ ತುಂಬ ಊಟಿ, ಮನಾಲಿ, ಕಾಶ್ಮೀರ ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಶಾಲ್ ಎಲ್ಲ ಉಲನ್ ಶಾಲ್ ಎಲ್ಲ ತುಂಬ ಏನದು ಸ್ಟೈಲ್ ಸ್ಟೇಟಸ್ ಆ ಥರದ್ದನ್ನ ಸ್ಟೈಲ್ ಸ್ಟೇಟ್ಮೆಂಟು ಶಾಲ್ ಇರುತ್ತೆ, ಅದನ್ನೆಲ್ಲ ವೇರ್ ಮಾಡ್ಬೋದು. ಸೊ ಇವಾಗ ನಾನು ಇದು ಸ್ಟಿಚ್ ಮಾಡ್ತಾ ಇದ್ದೀನಿ, ಇದು ಹೇಳಿದ್ನಲ್ಲ, ಇದು ಸ್ಟಿಚಿಂಗ್ ನಡೀತಾ ಇದೆ ಕೆಲಸ. ಅದಾದಮೇಲೆ ಇದು ಆಲ್ರೆಡಿ ಸ್ಟಿಚ್ ಆಗಿದೆ, ಇದು ವೇರ್ ಮಾಡೋಕ್ಕೆ ರೆಡಿ ಇದೆ. ಸೊ 1 2 ಇದು 3 ಇದು 4 ಆಮೇಲೆ ಇದು 5 ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅಂದರೆ ಫೇವ್ರೆಟ್. ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೇನು ಗೊತ್ತಾ, ಹೊಲಿದು ಹಾಕ್ಕೊಂಡ್ರೆ ಸ್ಟಿಚ್ ಮಾಡಿ ಹಾಕಿದ್ರೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಾತ್ರ. ಆಮೇಲೆ ಇದೂ ನನಗೆ ತುಂಬ, ಈ ಕಲರ್ ಇರಲಿಲ್ಲ ನನ್ನ ಹತ್ರ, ಇದು ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿ, ಎಲ್ಲ ಡ್ರೆಸ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ, ಇದನ್ನು ನಾನು ಹೇಳಿದ್ನಲ್ವಾ, ಬಟ್ಟೆನ ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೂ ನಾವು ಪಲಾಜೋ ವೇರ್ ಮಾಡಬಹುದು. ಇದು ಶಾರ್ಟ್ ಕುರ್ತಿ, ಜೀನ್ಸ್ ಮೇಲೆಲ್ಲ ಹಾಕ್ತೀವಲ್ವ ಆ ಥರದ್ದು ಕುರ್ತಿ. ಸೊ ನೋಡೋಣ ಹೆಂಗೆ ಸ್ಟಿಚ್ ಮಾಡೋದು, ಏನು ಮಾಡೋದು ಅಂತ. ಅದಕ್ಕೆ ಮ್ಯಾಚಿಂಗ್ ಈಗ ಕೋರ್ಸ್ಗೆ, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗೆಲ್ಲ ಸೇರಿಕೊಂಡ್ರೆ ಬಟ್ಟೆಗೆ, ಲೇಸ್ಗೆ, ಥ್ರೆಡ್ ಏನು ಬಿಡಿ 6 ರೂಪಾಯಿ 10 ರೂಪಾಯಿ ಇರುತ್ತೆ. ಲೇಸೂ ಅಷ್ಟೇ 10 ರೂಪಾಯಿ ಮೀಟ್ರ್ ನಾವು ತೊಗೊಂಡಂಗಿರುತ್ತೆ. ಲೇಸು ಕೆಲವೊಂದು 50 ರೂಪಾಯಿ ಮೀಟ್ರ್ ಇರುತ್ತೆ, ಕೆಲವೊಂದು 70 ರೂಪಾಯಿ ಮೀಟ್ರ್ ಇರುತ್ತೆ. ಇದು 10 ರೂಪಾಯೋ 15 ರೂಪಾಯಿ, ಇದು ಕಡಿಮೆ ಇರುತ್ತೆ. ಈ ಥರದ್ದೆಲ್ಲ ವರ್ಕ್ ಇರೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ತೊಗೊಂಡು ನಾವು ಹೊಲಿತಾ ಇರೋದಕ್ಕೂ ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಲ್ವಾ, ಹೇಳಿದ್ನಲ್ವಾ, ರೆಡಿಮೇಡಾ ಇದು ಅಂತ ಕೇಳಬೇಕು ಯಾರಾದರೂ ನೋಡಿದವರು. ಆ ಥರ ಕಲಿಬೇಕು, ಆ ಥರ ಸ್ಟಿಚ್ ಮಾಡಬೇಕು. ಆವಾಗಲೇ ನಾವು ಕಲ್ತಿರೋದಕ್ಕೂ ಅಷ್ಟೊಂದು ದುಡ್ಡು ಕೊಡ್ತಾ ಇರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಸರ್ಟಿಫಿಕೇಷನ್ ಕೋರ್ಸ್ ಅಂತಲೇ ಹೇಳ್ತೀನಿ. ಆಮೇಲೆ ಹೇಳಿದ್ನಲ್ವ,
ಇವಾಗಲೇ ಇಮ್ಮಿಡಿಯೇಟ್ ನಾನು ಇದನ್ನು ಕಲಿತಾ ಇದ್ದೀನಿ ಅಂದ ತಕ್ಷಣ ಇಮ್ಮಿಡಿಯೇಟ್ ನನಗೆ ಇಲ್ಲಿ ನಾಳೆನೇ ಇವತ್ತು ಹೋಗಿ ಕೋರ್ಸ್ ಸೇರಿಕೊಂಡೆ 1 ಮಂತ್ ಆಯಿತು, ನನಗೆ ನಾಳೆನೇ 30,000 ಸ್ಯಾಲ್ರಿ ಮಂತ್ಲಿ ಬರ್ತಾ ಇದೆ ಅಂತ ಎಲ್ಲೂ ಆಗಲ್ಲ, ಎಲ್ಲೂ ಆಗಲ್ಲ. ಇದನ್ನು ಕಲಿಬೇಕು, ಮಾಡಬೇಕು ಅಲ್ವಾ. ಒಂದು ಮನೆ ಆಗಬೇಕಂದ್ರೂ ಫೌಂಡೇಶನ್ ಗಟ್ಟಿಮುಟ್ಟಾಗಿದ್ದರೆ ತಾನೇ ಮನೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟೋ ವರ್ಷ ಆದ್ರೂ. ಅದನ್ನೇ ನಾನು ಹೇಳೋಕ್ಕೆ ಹೇಳಿ ಬಯಸ್ತೀನಿ. ಫಸ್ಟ್ ಫೌಂಡೇಶನ್ ನಾವು ಏನು ಕಲಿತಾ ಇದ್ದೀವಿ ಅದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು. ನಾವು ಇನ್ನೊಬ್ರಿಗೂ ಟೀಚ್ ಮಾಡುವಷ್ಟು ನಾವು ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೇಕು. ಕಲಿಕೆ ಅನ್ನೋದಕ್ಕೆ ಎಂಡ್ ಇದೆ. ನಾನು ಇವತ್ತು ಕಲಿತೆ 6 ತಿಂಗಳು ಮುಗೀತು, ನಾನು ತುಂಬ ದೊಡ್ಡ ವಿದ್ಯಾವಂತೆ ಅಲ್ಲ, ಕಲಿಯೋದಿದ್ದೇ ಇರುತ್ತೆ, ಸಾಗರಕ್ಕಿಂತನೂ ಜಾಸ್ತಿನೇ ಇರುತ್ತೆ, ಅದಕ್ಕೇನು ಕೊನೆ ಅನ್ನೋದಿಲ್ಲ. ಬಟ್ ಹೇಳಿದ್ನಲ್ವಾ, ಅದು ಇಷ್ಟು ದಿವಸ ಅಂತ ಕಲ್ತಾದ್ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸೊ ಅದಾದಮೇಲೆ ಒಂದು 4 ಮಂತ್ ಆದಮೇಲೆ ನಾವು ಬೇಕಂದರೆ ಮನೆಯಲ್ಲೇ ನಾವು ಕಸ್ಟಮರು, ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ಗೆ ನಾವು ಹೊಲ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬೋದು, ಸ್ಲೋ ಆಗಿ ಟಾರ್ಟಾಯ್ಸ್ ಥರ. ಅದಾದ ನಂತರ ಖಂಡಿತವಾಗ್ಲೂ ಬಿಸ್ನೆಸ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತೀನಿ. ನಂದು ಕೆಲವೊಂದು ಡ್ರೀಮ್ಸ್ ಇದೆ, ತುಂಬ ಟೈಲರಿಂಗಲ್ಲಿನೇ, ಸ್ಟಿಚಿಂಗಲ್ಲಿನೇ ನನಗೆ ತುಂಬ ಒಳ್ಳೊಳ್ಳೆ ಕನಸುಗಳಿದೆ, ಡ್ರೀಮ್ಸ್ ಇದೆ. ಅದನ್ನು ಅಚೀವ್ ಮಾಡಬೇಕು. ದೇವ್ರಿಗೆ ಅದೊಂದನ್ನೇ ನಾನು ಪ್ರಾರ್ಥನೆ ಇಡ್ತೀನಿ ಯಾವಾಗ್ಲೂ. ನನಗೆ ಅಂಥ ದೊಡ್ಡ ಆಸೆಗಳೇನಿಲ್ಲ. ನೋಡಿ, ದುಡ್ಡು ಎಷ್ಟನ್ನ ಸಂಪಾದನೆ ಮಾಡ್ಬೋದು, ಯಾವ ದಾರಿಯಿಂದನೋ ಕೆಟ್ಟ ದಾರಿಯಿಂದನೋ ದುಡ್ಡು ಸಂಪಾದನೆ ಮಾಡ್ಬೋದು. ಆದರೆ ಒಳ್ಳೆ ಹೆಸರು ಜೊತೆಗೆ ದುಡ್ಡು, ಫಸ್ಟು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು. ಅದೇ ನನಗೆ ಫಸ್ಟ್ ಇರೋದು. ಒಳ್ಳೆ ಹೆಸರು, ನೇಮ್ ಅನ್ನೋದಿರಬೇಕು, ಒಳ್ಳೆ ರೆಪ್ಯುಟೇಷನ್ ಇರಬೇಕು. ಅದು ನನಗೆ ತುಂಬಾ ಇಷ್ಟ ಅಂತ ಹೇಳ್ತೀನಿ. ಸೊ ಇಷ್ಟು ಡ್ರೆಸ್ಗಳಿದೆ. ಏನಪ್ಪ ಇಷ್ಟೊಂದು ಡ್ರೆಸ್ಗಳು ಇಟ್ಕೊಂಡು ಏನು ಮಾಡ್ತಾಳೆ ಅಂದರೆ, ವೇರ್ ಮಾಡಲೇಬೇಕು, ಹಾಕಲೇಬೇಕು. ನಮ್ಮ ಮನೇಲಿ ಆಲ್ರೆಡಿ 2-3 ವಾರ್ಡ್ರೋಬ್ ನನ್ನ ಬಟ್ಟೆನೇ ಇದೆ. ನಮ್ಮ ಮನೆಯವ್ರದ್ದು 1 ವಾರ್ಡ್ರೋಬ್ ಇದೆ, ನಂದು 3 ವಾರ್ಡ್ರೋಬ್ ಇದೆ. ಎಲ್ಲರ ಮನೇಲಿ ಹೆಣ್ಮಕ್ಳದು ಇದೇ ಕತೆ ಇರುತ್ತೆ ಅಂದ್ಕೊಳ್ತೀನಿ. ಇನ್ನೂ ಸ್ಯಾರಿಗಳು ಕಡಿಮೆ ಮಾಡಿದ್ದೀನಿ ನಾನು. ಇಡೋಕ್ಕೆ ಜಾಗ ಇಲ್ಲ ಅಂತ ಅಷ್ಟೊಂದು ತೊಗೊಳಲ್ಲ. ಬಟ್ ತುಂಬ ನೆಸಿಟಿ ಇದೆ ಅಂದಾಗ ನಾವು ತೊಗೊಳ್ಳೇಬೇಕಾಗುತ್ತೆ. ಹೇಳಿದ್ನಲ್ಲ, ಇವಾಗ ಕಾಂಪ್ಲೆಕ್ಸ್ಗೆ ಹೋಗಬೇಕು, ಸ್ವೆಟ್ರ್ ಬೇಕಿದೆ ನನಗೆ, ಸ್ವೆಟ್ರ್ ತೊಗೊಳಕ್ಕೆ ಹೋಗಬೇಕು. ಸೊ ಹೀಗೆಲ್ಲನೂ ಇರುತ್ತೆ. ಇಷ್ಟೊಂದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಇವತ್ತು ಏನೋ ಸ್ಟಿಚಿಂಗ್ದೇನೂ ಇಲ್ಲ, ಇವತ್ತು ಸಂಡೇ ಇದೆ, ಸುಮ್ಮನೆ ಕೂತ್ಕೊಳ್ಳೋ ಅಷ್ಟು ಇಲ್ಲ, ಇನ್ನೂ ಬಟ್ಟೆ ಮಡಚಿ ಅದೆಲ್ಲ ಕೆಲಸನೂ ಇದೆ. ನಿಧಾನಕ್ಕೆ ಮಾಡ್ಕೊಳ್ತೀನಿ. ಬ್ಲಾಗ್ನ ಎಡಿಟ್ ಮಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು. ಆಮೇಲೆ ಈರುಳ್ಳಿ ಟೆರೆಸ್ ಮೇಲೆ ಹಾಕಿದ್ದೀನಿ, ಅದ್ರ ಹತ್ರ ಒಂದು ಕಣ್ಣಿರಬೇಕು. ನಮ್ಮ ಇಶಾನಿ ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಇಲ್ಲಿ ಮಲಗಿರೋಳು, ಅಲ್ಲಿ ಅವಳಿಗೆ ಸೌಂಡ್ ಬರಲ್ಲ. ನಾನು ಏನಾದರೂ ಯೂಟ್ಯೂಬಲ್ಲಿ ಟೈಲರಿಂಗ್ ಯೂಟ್ಯೂಬ್ನ ನೋಡ್ತಾ ಇದ್ರೆ ಅವಳಿಗೆ ಬರಲ್ಲ. ಇನ್ನೊಂದು ಅಂಬಿಕಾ ಡಿ ಫ್ಯಾಷನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರದ್ದು ನೋಡಿ ಬೇಕು ಅಂದರೆ ನೀವು ಅವರು ಆನ್ಲೈನ್ ಕ್ಲಾಸಿಗೆ ನೀವು ಜಾಯ್ನ್ ಆಗಿ. ನಾನು ಜಾಯ್ನ್ ಆಗಿದ್ದೀನಿ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಂಬಿಕಾ ಡಿ ಫ್ಯಾಷನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ತುಂಬ ಕಷ್ಟಪಡೋ ಹೆಣ್ಮಗಳು. ನನಗೂ ತುಂಬ ಅವ್ರ ಬಗ್ಗೆ ಗೌರವ, ಒಂದು ರೆಸ್ಪೆಕ್ಟ್ ಇದೆ ಅಂತ ಹೇಳ್ತೀನಿ. ನಮ್ಮ ಇಶಾನಿಗೆ ನಾನು ಇಲ್ಲಿ ಯೂಟ್ಯೂಬ್ ನೋಡ್ತಾ ಇದ್ದರೆ, ನಾನೇನಾದರೂ ಈ ಥರ ಯೂಟ್ಯೂಬ್ ಮಾತಾಡ್ತಾ ಇದ್ದರೆ ತಲೆ ಕೆಟ್ಬಿಟ್ಟು ಅವಳು ಅಲ್ಲಿ ಹೋಗ್ತಾಳೆ. ಇವಳು ವಟ ಕಪ್ಪೆ ಥರ ಶುರುವಾಯ್ದು ಮಾಡಿದ್ಲಪ್ಪ ಇವಳು ಅಂದ್ಬಿಟ್ಟು ಹೊರಗಡೆ ದಿವಾನ ಮೇಲೆ ಹೋಗಿ ಮಲ್ಕೊತಾಳೆ. ನಂದು ತಾಲಿಪೀಠ ತಿಂದೆ, ಗರಂ ಟೀ ಕುಡಿದೆ. ಇವಾಗ ನಾನು ಬ್ಲಾಗ್ ಎಡಿಟ್ ಮಾಡಿ ಈ ಬಟ್ಟೆಗಳನ್ನೆಲ್ಲ ಫಸ್ಟ್ ನಾನು ಎತ್ತಿಡಬೇಕು. ಒಂದೇ ಯಾವ್ದು ಹೊಲಿಯೋದಿದೆ ಅದನ್ನು ಮಾತ್ರ ನಾನು ತೊಗೊಂಡು ಹೋಗ್ತೀನಿ ಕ್ಲಾಸಿಗೆ. ನಾನು ಇದು ಹೊಲಿತಾ ಇದ್ದೀನಲ್ವ, ಸ್ಟಿಚ್ ಮಾಡ್ತಾ ಇದ್ದೀನಲ್ಲ. ಸೊ ಇನ್ನೂ ನಾವು ಕ್ಲಾಸಲ್ಲಿನೇ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಇದೆಲ್ಲ ಇರುತ್ತೆ. ಪ್ಯಾಟರ್ನ್ಸ್ಗಳು, ಬೇರೆ ಬೇರೆ ಪ್ಯಾಟರ್ನ್ಸ್ಗಳು. ಸೊ ಇದಕ್ಕೆ ನಾನು ಹೇಳಿದ್ನಲ್ವ, ಶೋ ಬಟನ್ ಎಲ್ಲ ತಂದಿದ್ದೇನೆ. ಹಾಗಾಗಿನೇ ಇವಾಗಲೇ ನಾನು ಮನೆಯಲ್ಲೇ ಇನ್ನೂ ಇಂಡಿಪೆಂಡೆಂಟಾಗಿ ಮಾಡ್ಬೋದು, ಇನ್ನೂ ಕಲ್ತ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ದಿವಸ ಕ್ಲಾಸಿಗೆ ಹೋಗೋಣ ಅಂದ್ಬಿಟ್ಟು ನಾನು ಅಲ್ಲೇ ಕ್ಲಾಸಲ್ಲಿನೇ ಮಾಡ್ತೀನಿ. ಇದು ಎಲ್ಲನೂ ಎಕ್ಸ್ಟ್ರಾ ಇರೋದು ಮನೆಯಲ್ಲಿ ಇಟ್ಟಿರ್ತೀನಿ ಅಂದ್ಬಿಟ್ಟು. ಸೊ ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಖಂಡಿತವಾಗ್ಲೂ ನಿಮಗೆಲ್ಲ ಇದು ಇಷ್ಟ ಆಗಿದ್ದರೆ ನನ್ನ ವ್ಲಾಗ್ಗೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ ಜೊತೆಗೆ ಈ ಲಿಂಕ್ನ ಕೂಡ ಶೇರ್ ಮಾಡಿ, ಲೈಕ್ಗಳನ್ನ ಜಾಸ್ತಿ ಕೊಡಿ ಅಂತ ಕೂಡ ಕೇಳ್ತೀನಿ. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.